ನಿಫಾ ವೈರಸ್ ಮತ್ತೆ ವಕ್ಕರಿಸಿದೆ ಮಹಾಮಾರಿ. ಕೇರಳದಿಂದ ಪಶ್ಚಿಮ ಬಂಗಾಳಕ್ಕೂ ಕೂಡ ಈ ನಿಫಾ ಈಗ ಕಾಲಿಟ್ಟಿರೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಇಬ್ಬರಿಗೆ ಈ ಸೋಂಕು ಈಗ ತಗುಲಿದೆ, ಅಂದ್ರೆ ಪಾಸಿಟಿವ್ ಬಂದಿದೆ. ಇಬ್ಬರು ನರ್ಸ್ಗಳಲ್ಲಿ ಸೋಂಕು ಪತ್ತೆಯಾಗಿದ್ದು ನರ್ಸ್ಗಳ ಆರೋಗ್ಯ ಸದ್ಯ ಸ್ಥಿರ ಇದೆ, ಅಪಾಯ ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಿಫಾ ಪತ್ತೆ ಹಿನ್ನೆಲೆ ಆರೋಗ್ಯ ಇಲಾಖೆ ಕಟ್ಟೆಚ್ಚರ ವಹಿಸಿದ್ದು ಕೇಂದ್ರದಿಂದ ಪಶ್ಚಿಮ ಬಂಗಾಳಕ್ಕೆ ಒಂದು ಸ್ಪೆಷಲ್ ಟೀಮ್ ಕೂಡ ಹೋಗಿದ್ಯಂತೆ. ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತಹ ವೈರಸ್ ಅತ್ಯಂತ ಮಾರಕ ಅಂತಾರೆ ಇದನ್ನ. ಸೊ ಈಗ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಟ್ರಾನ್ಸ್ಫರ್ ಆಗುವ ಹಂತಕ್ಕೆ ಬಂದು ನಿಂತಿದೆ ಕೇರಳ ಟು ಪಶ್ಚಿಮ ಬಂಗಾಳ. ಈಗ ಅಲರ್ಟ್ ಆಗಲೇಬೇಕು ಆರೋಗ್ಯ ಇಲಾಖೆ, ಕೇಂದ್ರದ ಆರೋಗ್ಯ ಇಲಾಖೆ. ಅಂಡ್ ಬೇರೆ ಬೇರೆ ಉಳಿದಂತಹ ರಾಜ್ಯಗಳಿಗೂ, ಅದರಲ್ಲೂ ಬಾರ್ಡರ್ ಅಲ್ಲಿ ಇರುವಂತವ್ರಿಗೆ, ಕೇರಳ ಕೂಡ ನಮಗೆ ಬಹಳ ಹತ್ರದಲ್ಲೇ ಇದೆ, ಹಂಗೆ ನೋಡೋದಾದ್ರೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಸ್ಟೇಟ್ ಅವ್ರು ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ತಾರೆ ಕಾದ್ ನೋಡ್ಬೇಕು. ಸದ್ಯ ಈಗ ಕಂಡು ಬಂದಿದೆಯಲ್ಲ ಪಾಸಿಟಿವ್, ಅವ್ರಗಳ ಆರೋಗ್ಯದಲ್ಲಿ ತೀರಾ ಏರುಪೇರೇನು ಕಂಡು ಬಂದಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ. 2018ರಲ್ಲಿ ಕೇರಳವನ್ನ ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿತ್ತು ನಿಫಾ ವೈರಸ್. 1998ರಲ್ಲಿ ಮೊದಲು ಇದು ಕಾಣ ಸಿಕ್ಕಿದ್ದು ಮಲೇಷ್ಯಾದಲ್ಲಿ. ಆ್ಯಂಡ್ 2001ರಷ್ಟೊತ್ತಿಗೆ ನಮ್ಮ ಇಂಡಿಯಾಕ್ಕೂ ಕೂಡ ಎಂಟ್ರಿ ಕೊಡುತ್ತೆ ನಿಫಾ. ಪ್ರಾಣಿಗಳಿಂದ ಪಕ್ಷಿಗಳಿಂದ ಬರುವಂಥದ್ದು. ಭಾರತ, ಮಲೇಷ್ಯಾ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಸೇರಿದಂತೆ ಸಿಂಗಾಪುರ್ನಲ್ಲೂ ಕೂಡ ಈ ಸೋಂಕು ಒಂದು ಸೀಸನ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಬಾವಲಿ ಮತ್ತು ಹಂದಿಗಳಿಂದ ಬಹಳ ಬೇಗ ಸ್ಪ್ರೆಡ್ ಆಗುವಂತಹ ಸೋಂಕು ಇದು ನಿಫಾ. ಮನುಷ್ಯರಲ್ಲಿ ಬಹಳ ಸ್ಪೀಡ್ ಆಗಿ ಹರಡುತ್ತೆ. ಈಗ ಕೇರಳದಲ್ಲಿ ಕಂಡು ಬಂದಿತ್ತು, ಕೇರಳ ಟು ಪಶ್ಚಿಮ ಬಂಗಾಳ ತನಕ ಈಗ ಅದರ ಟ್ರಾವೆಲ್ ಹಿಸ್ಟ್ರಿ ಸಿಗ್ತಾ ಇದೆ. 2 ವಾರದವರೆಗೆ ಓಕೆ ಸಾವಿನ ದರ ಇದರಲ್ಲಿ 70%. ಹಂಗೆ ನೋಡೋದಾದ್ರೆ ತೀರಾ ಜಾಸ್ತಿ ಆಯಿತು ಅಂದರೆ 70% ಮರಣದ ಪ್ರಮಾಣ ನಿರೀಕ್ಷೆ ಇದೆ ಇದರಿಂದ. 2018ರಲ್ಲಿ ಕೇರಳವನ್ನ ಹಂಗೆ ನೋಡೋದಾದ್ರೆ ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿತ್ತು. 2 ವಾರದವರೆಗೆ ಸೋಂಕಿನ ಲಕ್ಷಣಗಳೇ ಪತ್ತೆಯಾಗಲ್ಲ. ಅಂದರೆ ಬಂದಂತಹ ಆರಂಭದ 2 ವಾರದಲ್ಲಿ ಇದೆಯಾ ಇಲ್ವಾ ಅನ್ನೋ ರೀತಿಯಲ್ಲಿರುತ್ತೆ. ಕರೋನಾ ಆಟ ಆಡಿಸುತ್ತಲ್ಲ ಹಾಗೆ ಸೈಲೆಂಟ್ ಕಿಲ್ಲರ್ ಆರಂಭದಲ್ಲಿ. ಸೊ ಇವಾಗ ಎಲ್ಲ ಅಕ್ಕಪಕ್ಕದ ರಾಜ್ಯಗಳು ಅಲರ್ಟ್ ಆಗಲೇಬೇಕು. ರಾಜ್ಯದ ಆರೋಗ್ಯ ಇಲಾಖೆಗಳು ಕೂಡ ಈಗ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸೋಕೆ ಯಾವ ರೀತಿಯ ಗೈಡ್ಲೈನ್ಸ್ ಅನ್ನ ಹೊರಡಿಸುತ್ತವೆ, ಇದನ್ನೆಷ್ಟು ಗಂಭೀರವಾಗಿ ತಗೊಳ್ಳುತ್ತವೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಅದೃಷ್ಟಕ್ಕೆ ಏನಪ್ಪಾ ಅಂದ್ರೆ ಕೇರಳ ಟು ಪಶ್ಚಿಮ ಬಂಗಾಳಕ್ಕೆ ಇದರ ಟ್ರಾವೆಲ್ ಹಿಸ್ಟ್ರಿ ಏನಿದೆ, ಈಗ ಅವರಿಗೆ ತೀರಾ ಆತಂಕ ಪಡುವಂತಹ ಪರಿಸ್ಥಿತಿ ಇಲ್ಲ ಅಂತ ಇದ್ದಾರೆ. ಓಕೆ, ಇದರ ಲಕ್ಷಣಗಳೇನು ಅಂತ ನೋಡ್ಬಿಡೋಣ. ಬಹಳ ಸ್ಪೀಡಾಗಿ ಸ್ಪ್ರೆಡ್ ಆಗುವಂತಹ ಸೋಂಕು ಇದು. 4 ದಿನಗಳಿಂದ ಆರಂಭ ಆಗಿ 3 ವಾರದ ಅಂತರದಲ್ಲಿ ಇದರ ಲಕ್ಷಣಗಳು ಅಂದ್ರೆ ಸಿಂಪ್ಟಮ್ಸ್ ಕಾಣೋಕೆ ಶುರುವಾಗುತ್ತೆ. ಬಂದಿದ್ದು 1-2 ದಿನದಲ್ಲ, 4 ದಿನದಿಂದ 3 ವಾರ ತನಕ ಕೂಡ ತಗೊಳುತ್ತೆ. ಅವರವರ ಇಮ್ಯುನಿಟಿ ಮೇಲೆ ಡಿಪೆಂಡ್ ಅಂತ. ಅಲ್ಲಿಗೆ ಸೋಂಕಿನ ತೀವ್ರತೆ ಹೆಚ್ಚು ಆದಾಗ ಮರಣ ಸಂಭವ ಕೂಡ ಇದೆ. ಇದನ್ನ ನಿರ್ಲಕ್ಷ್ಯ ಮಾಡುವಂಗಿಲ್ಲ. ನಿಫಾ ವೈರಸ್ ತಾಗಿದ್ರೆ ನಿಮೋನಿಯಾಕ್ಕೆ ಕಾರಣವಾಗುತ್ತಂತೆ. ಜ್ವರ ಮತ್ತು ಉಸಿರಾಟದಲ್ಲಿ ಏರುಪೇರಾಗುತ್ತೆ. ಹಾಗೆ ಪ್ರಜ್ಞೆ ತಪ್ಪೋದು ಕೂಡ, ಅತಿಯಾದ ತಲೆನೋವು, ಅಲುಗಾಡೋಕೆ ಸಾಧ್ಯ ಆಗದಷ್ಟು ಮೈಕೈ ನೋವು, ಮಾನಸಿಕ ಬದಲಾವಣೆ, ಇಂತಹ ಲಕ್ಷಣಗಳನ್ನ ಇದರಿಂದ ನಿರೀಕ್ಷೆ ಮಾಡ್ಬೋದು. ಈಗ ತಲೆನೋವು, ಮೈಕೈ ನೋವು ಅಂದ್ರೆ ವೆದರ್ ಚೇಂಜ್ ಆಗ್ತಿರೋದಕ್ಕೆ ಸಾಮಾನ್ಯ ಬಿಡು ಅಂತ ನಿರ್ಲಕ್ಷ್ಯ ಮಾಡೋದು ಜಾಸ್ತಿ ನಾವು. ಬಟ್ ಅದು ಕೂಡ ನಿಫಾದ 1-2 ಗುಣಲಕ್ಷಣಗಳು ಅನ್ನೋದು ಇಲ್ಲಿ ಆತಂಕವನ್ನ ಮತ್ತಷ್ಟು ಜಾಸ್ತಿ ಮಾಡುವ ವಿಚಾರ. ಏನೋ ಈಗ ಆಲ್ರೆಡಿ ಕಂಡು ಬಂದಿರುವ 2 ಕೇಸ್ಗಳಿದಾವೆ ಹಿಸ್ಟ್ರಿ, ಏನು ಸಮಸ್ಯೆ ಇಲ್ಲ. ಇಬ್ಬರಲ್ಲಿ ಪತ್ತೆಯಾಗಿತ್ತು. ಇದಾದ್ಮೇಲೆ ಮತ್ತೊಂದು ಸೋಂಕು ಪತ್ತೆಯಾಗಿಲ್ಲ, ಇನ್ನು ಒಂದೇ ಒಂದು ಸಿಕ್ಕಿಲ್ಲ. ಅವರ ಸಂಪರ್ಕಕ್ಕೆ ಬಂದಿದ್ದವರಲ್ಲೂ ಕೂಡ ಪಾಸಿಟಿವ್ ಬಂದಿರುವಂಥದ್ದನ್ನ ನಾವು ಕಾಣೆ. ಹೀಗಾಗಿ ಯಾವುದೇ ಭಯ ಬೇಡ ಅಂತ ಆರೋಗ್ಯ ಇಲಾಖೆ ಮಾಹಿತಿ ಕೊಡ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೂ ಈ ಪತ್ತೆ ಆಗಿಲ್ಲ, ಸೋಂಕು ಆಗದೇ ಇರಲಿ. ಬಟ್ ಬಾರ್ಡರ್ ಇರೋದ್ರಿಂದ ತುಂಬಾ ಹೈ ಅಲರ್ಟ್ ಆಗಿರ್ಬೇಕಾಗುತ್ತೆ.